ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಭೀಷ್ಮ ನ್ಯೂಸ್ ಕನ್ನಡ ಸ್ಪೆಷಲ್ಗೆ ಸ್ವಾಗತ. ಇಂದು ನಿನ್ನೆ ನಡೆದಂಥ ಬೆಂಗಳೂರಿನಲ್ಲಿ ನಡೆದಂಥ ಒಂದು ಕಾರ್ಯಕ್ರಮ, ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘಟನೆಗೆ ಆಗಮಿಸಿದಂಥ ಕನ್ನಡ ಚಿತ್ರರಂಗದ ಮೇರು ನಟಿಯಾಗಿ ಕನ್ನಡ ಚಿತ್ರರಂಗವನ್ನು ಗಗನದೆತ್ತರಕ್ಕೆ ಬೆಳೆಸಿ ಕನ್ನಡ ಚಿತ್ರರಂಗವನ್ನು ಪರಭಾಷೆಯವರು ತಿರುಗಿ ನೋಡುವಂತೆ ಮಾಡಿ ತನ್ನ ಅಭಿನಯದಿಂದ ಕನ್ನಡ ಚಿತ್ರರಂಗದ ಕನ್ನಡಿಗರ ಮನದಲ್ಲಿ ಮನೆ ಮಾಡಿ ನಿಂತಂಥ ದಿವಂಗತ ಶ್ರೀ ಲೀಲಾವತಿಯವರ ಮಗನಾಗಿರ್ತಕ್ಕಂಥ ಶ್ರೀಯುತ ಎಲ್ಲರ ಮನಗೆದ್ದ ಸರಳ ಸಜ್ಜನ ವ್ಯಕ್ತಿ ಅಂತೇಳಿದ್ರು ತಪ್ಪಾಗ್ಲಾರ್ದ. ಕನ್ನಡ ಚಿತ್ರರಂಗದ ಒಬ್ಬ ಮೇರು ನಟ, ಕನ್ನಡ ಚಿತ್ರರಂಗದ ಒಬ್ಬ ಅದ್ಭುತವಾದ ಡ್ಯಾನ್ಸರ್ ಕೂಡ ಹೌದು. ಈ ವ್ಯಕ್ತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಅವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಕನ್ನಡ ಚಿತ್ರರಂಗವನ್ನು ನೋಡಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ, ಕನ್ನಡ ಚಿತ್ರರಂಗಕ್ಕೆ ಒಂದು ಮೆರುಗನ್ನು ತರಬೇಕು, ಕನ್ನಡ ಚಿತ್ರರಂಗವನ್ನು ನಾವು ನ್ಯಾಷನಲ್ ವೈಸ್ ಒಯ್ಯಬೇಕು, ವಿಶ್ವವೇ ತಿರುಗಿ ನೋಡಬೇಕು ನಮ್ಮ ಚಿತ್ರವನ್ನು ಅನ್ನೋ ಒಂದು ಆಶಾಭಾವನೆಯನ್ನು, ಒಂದು ಸಂಭ್ರಮವನ್ನು ಅವರು ಹೊಂದಿದ್ರು. ಹಾಗೆ ಅವರು 1991ರಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಶಾಂತಿ ಕ್ರಾಂತಿ ಸಿನಿಮಾವನ್ನು ಮತ್ತೆ ರಿಲೀಸ್ ಆಗ್ತಾ ಇದೆ. ಇದೇ ತಿಂಗಳು ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾವನ್ನು ಮತ್ತೆ ವೀಕ್ಷಿಸಿ ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾದ ನಟನೆಯಿಂದ ಕನ್ನಡ ಚಿತ್ರರಂಗದ ಒಂದು ಖ್ಯಾತಿಯನ್ನು ಹೆಚ್ಚಿಸಿದಂಥ ಶ್ರೀ ರವಿಚಂದ್ರನ್ ರವರ ಈ ಸಿನಿಮಾ ಮತ್ತೆ ರಿಲೀಸ್ ಆಗ್ತಾ ಇದೆ, ಮತ್ತೆ ನೋಡಿ ಅಂತ ಕೂಡ ಅವ್ರು ಹೇಳಿದರು. ಹಾಗೆ ದರ್ಶನ್ ಅವರ ಬಗ್ಗೆ ಕೂಡ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಂಡ್ರು. ಕನ್ನಡ ಚಿತ್ರರಂಗದಲ್ಲಿ ತೂಗುದೀಪ್ ದರ್ಶನ್ ಸರ್ ಅವರಿಂದ ಸುಮಾರು 300 ಕುಟುಂಬಗಳು ಜೀವನ ಮಾಡ್ತಾ ಇದ್ದಾವೆ. ಇವರ ಒಂದು ಅಕಲಿಕ ಯಾವುದೋ ಒಂದು ಕಾರಣಾಂತರಗಳಿಂದ ಇವರು ಜೈಲುವಾಸವನ್ನು ಅನುಭವಿಸೋಕ್ಕಾಯ್ತು. ಇವರು ಹೋಗಿದ್ರಿಂದ ಸುಮಾರು 300 ಕುಟುಂಬಗಳು ಜೀವನದ ಒಂದು ಇದರಿಂದ ಹೊರಗಿಳಿದಿದ್ದಾರೆ. ಯಾಕಂತಂದರೆ ಅವರದೇ ಆದ ಸಿನಿಮಾವನ್ನು ಪ್ರಾಡಕ್ಟ್ ಮಾಡುವಾಗ ಸುಮಾರು 300 ಕುಟುಂಬಗಳು ಜೀವನ ಮಾಡ್ತಾ ಇದ್ವು ಅಂತ ಕೂಡ ಅವ್ರು ಹೇಳಿದ್ದಾರೆ. ಹಾಗೆ ಇಲ್ಲಿ ನಾವೆಲ್ಲರೂ ಯೋಚಿಸಬೇಕಾಗಿರೋದು ಒಂದೇ ವಿಷಯ. ಯಾಕಂತಂದರೆ ಕನ್ನಡ ಚಿತ್ರರಂಗದ ಅದ್ಭುತ ನಟ, ಅದ್ಭುತ ಡ್ಯಾನ್ಸರ್. ಯಾಕಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾದ ಡ್ಯಾನ್ಸರ್ಗಳ ಪಟ್ಟಿಯಲ್ಲಿ ಇವರು ಅಗ್ರಸ್ಥಾನವನ್ನು ಪಡಿತಾರೆ. ಅಂಥ ಒಬ್ಬ ಡ್ಯಾನ್ಸರನ್ನು, ಕನ್ನಡ ಚಿತ್ರರಂಗದ ಒಬ್ಬ ಡ್ಯಾನ್ಸರನ್ನು ಯಾಕೆ ಕನ್ನಡ ಚಿತ್ರರಂಗ ಹೊರಗುಳಿಸಿದೆ? ಈ ಕನ್ನಡ ಚಿತ್ರರಂಗವು ಯಾಕೆ ಇಂಥ ಅಪ್ರತಿಮ ಪ್ರತಿಭೆಗಳನ್ನು ಹೊರಗಿಡುವಂಥ ಕಾರ್ಯವನ್ನು ಮಾಡ್ತಾ ಇದೆ? ಇವರು ಸರಳ ಸಜ್ಜನರಾಗಿ ಎಲ್ಲರಲ್ಲೂ ನಾನು ಒಬ್ಬ ಎನ್ನುವ ಒಂದು ರೀತಿಯಲ್ಲಿ ಇದ್ದಾರೆ. ಇಂತಹ ಸರಳ ಸಜ್ಜನ ವ್ಯಕ್ತಿಯನ್ನು ಯಾಕೆ ಕನ್ನಡ ಚಿತ್ರರಂಗದ ಮಂಡಳಿ ಯಾಕೆ ಮೌನ ವಹಿಸಿದೆ? ಇಂತಹ ವ್ಯಕ್ತಿಗಳನ್ನು ಕೂಡಲೇ ಕನ್ನಡ ಚಿತ್ರರಂಗ ಕರೆತರುವಂಥ ಕೆಲಸವನ್ನು ಮಾಡಬೇಕು. ಹಾಗೆ ಇಂತಹ ಸರಳ ಸಜ್ಜನ ವ್ಯಕ್ತಿಗಳನ್ನು ಪ್ರೋತ್ಸಾಹಿಸಬೇಕು. ಹಾಗೆ ಅದ್ಭುತವಾದ ಡ್ಯಾನ್ಸರನ್ನು ನಾವು ಮತ್ತೆ ಕಳೆದುಕೊಳ್ಬಾರ್ದು. ಕನ್ನಡ ಚಿತ್ರರಂಗ ಯಾವುದೇ ಕಾರಣಕ್ಕೂ ಇಂಥ ಒಬ್ಬ ಮೇರು ನಟನನ್ನು, ಅದ್ಭುತವಾದ ನಟನನ್ನು ನಾವು ಕಳ್ಕೋಬಾರ್ದು ಅಂತ ಹೇಳ್ತಾ ಇವರು ಹಾಡಿದಂಥ ಈ ನುಡಿಮುತ್ತುಗಳನ್ನು ನಾವು ಈಗ ಪ್ಲೇ ಮಾಡ್ತೀವಿ ನೋಡಿ. ರವಿಚಂದ್ರನ್ ಅವ್ರು ಯಾರು? ವೀರಸ್ವಾಮಿ ಅವ್ರ ಮಗ ಅವರು. ಆಮೇಲೆ ಇಡೀ ಕನಸುಗಾರ, ಕರ್ನಾಟಕದವರಿಗೆ ಕನಸನ್ನ ತೋರಿಸಿದವರು, ಹೀಗೆ ಕಾಣಬೇಕು ಅಂತ ಹೇಳ್ಬಿಟ್ಟು ನನಸು ಮಾಡಿದವರು. ಹಾಗಾಗಿ ಖಂಡಿತ ನಿಮ್ಮ ಎಲ್ಲರೂ ಪ್ರೋತ್ಸಾಹ ಕನಸುಗಾರನಿಗೆ ಯಾವತ್ತೂ ಇರುತ್ತೆ ಅನ್ನುವಂಥದ್ದು ನಂಬಿಕೆ. ನಿಮ್ಮ ಕಣಕಣದಲ್ಲೂ ಕಲಾವಿದರದ ರಕ್ತ ಹರಿತಾ ಇದೆ. ನಿಮಗೂ ತುಂಬಾ ಉತ್ಸುಕ ಕಲಿದ್ದೀರಾ. ಮತ್ತೆ ಚಲನಚಿತ್ರಕ್ಕೆ ಯಾವಾಗ ಪಾದಾರ್ಪಣೆ ಮಾಡ್ತೀರಾ? ನೋಡೋಣ, ಎಲ್ಲರೂ ಒಗ್ಗಟ್ಟಾಗಿ ಪ್ರೀತಿಯಿಂದ ಇದ್ದಾಗ ನಾವು ಪಾದಾರ್ಪಣೆ ಮಾಡ್ತೀವಿ.
ಅಲ್ಲಿವರೆಗೂ ನಮಗೂ ಬೇಜಾರು. ಅಲ್ಲ, ನಿಮ್ಮ ಅಭಿಮಾನಿಗಳು ಕೋಟ್ಯಾಂತರ ಜನ ಇದ್ದಾರೆ, ದೇಶದ ಮೂಲೆ ಮೂಲೆಯಲ್ಲೂ ಇದ್ದಾರೆ. ಇದ್ದಾರೆ. ನಿಮ್ಮನ್ನ ತೆರೆ ಮೇಲೆ ಯಾವಾಗ ನೋಡ್ಬೋದು ಆದಷ್ಟು ಬೇಗ? ಕನ್ನಡದ ಎಲ್ಲ ಕಲಾವಿದರು ಪ್ರೀತಿಯಿಂದ ಸೇರಿದಾಗ ನಾವು ಅವ್ರ ಜೊತೆ ಅಭಿನಯ ಯಾವಾಗ ಕರೆದ್ರು ಕನ್ನಡ ಕಲಾವಿದರಿಗೆ ನೀವು ರೆಡಿ? ಯಾವಾಗಲೂ ಇದೆ, ಎಲ್ಲರಿಗೂ ಇದೆ, ಜಾತ್ಯತೀತ ಎಲ್ರಿಗೂ ನಮ್ಮ ಪ್ರೋತ್ಸಾಹ ಇದೆ, ನಮ್ಮ ಪ್ರೀತಿ ಯಾವಾಗಲೂ ಇರುತ್ತೆ. ಕನ್ನಡ ನಿಲ್ಬೇಕು, ಕನ್ನಡ ಗೆಲ್ಬೇಕು, ಕನ್ನಡತನ ವಾಪಸ್ ಬರಬೇಕು, ಬಂದೇ ಬರುತ್ತೆ, ನನಗೆ ನಂಬಿಕೆ ಇದೆ. ಯಾಕೆ ತುಂಬಾ ಇತ್ತೀಚೆಗೆ ನೀವೆಲ್ಲೂ ಯಾವುದೇ ವೇದಿಕೆಗಳು ಕಾಣ್ತಿಲ್ಲ? ಯಾಕೆ ಫೀಲಿಂಗ್ ಅಲ್ಲಿದ್ದಾರೆ? ಯಾಕೆ ಯಾವುದೇ ಒಂದು ಪ್ರಮೋಷನಲ್ ಕಾಣ್ತಿಲ್ಲ? ಏನಿಲ್ಲ, ಪ್ರಮೋಷನ್ ಅಲ್ಲ, ನನಗೆ ಕನ್ನಡ ಚಿತ್ರಗಳು ಚೆನ್ನಾಗಾಗಬೇಕು, ಕನ್ನಡದ ಎಲ್ಲ ಕಲಾವಿದರು ಒಗ್ಗಟ್ಟಲ್ಲಿರಬೇಕು. ಆದಷ್ಟು ಬೇಗ ದರ್ಶನ್ ಅವರು ಹೊರಗಡೆ ಬರುವಂಗೆ ಆಗಬೇಕು. ನನಗೆ ಬಂದರೆ ಎಲ್ರಿಗೂ ನೆಮ್ಮದಿ, ಕನ್ನಡ ಚಿತ್ರರಂಗ ಮತ್ತೊಂದು ಸರಿ ಅಭಿವೃದ್ಧಿ ಆಗುತ್ತೆ, ಒಳ್ಳೆಯದಾಗುತ್ತೆ. ಎಲ್ಲ ಕಲಾವಿದರು ಒಗ್ಗಟ್ಟಲ್ಲಿದ್ದರೆ ಎಲ್ಲರೂ ಅಭಿಮಾನಿಗಳು ಖಂಡಿತ ಕನ್ನಡ ಚಿತ್ರನ ಮತ್ತೆ ವೀಕ್ಷಿಸ್ತಾರೆ. ದಯವಿಟ್ಟು ಯಾರು ಮನಸ್ತಾಪ ಇಟ್ಕೋಬಾರ್ದು, ಪ್ರೀತಿಯಿಂದ ಇರಿ ಅಂತ ನಾನು ಇಷ್ಟೇ ಹೇಳ್ತಾ ಇದ್ದೀನಿ. ಡಿ ಬಾಸ್ ಅಂದರೆ ದರ್ಶನ್, ದರ್ಶನ್ ಅಂದರೆ ಡಿ ಬಾಸ್. ಅಲ್ಲ, ದರ್ಶನ್ ಅವರೊಬ್ರು ಹೊರಗಡೆ ಇದ್ದಿದ್ರೆ ಎಷ್ಟು ಕಲಾವಿದರು ಮನೆಗಳು ಹೊಟ್ಟೆ ತುಂಬ್ತಾ ಇದ್ದು. ದಿವಸಕ್ಕೆ 300 ಜನ ಕಮ್ಮಿ ಊಟ ಮಾಡ್ತಾ ಇರಲಿಲ್ಲ ದರ್ಶನ್ ಅವ್ರು ಇದ್ದಿದ್ರೆ. ಸರಿನ್ರಾ? 60ರಿಂದ 60 ದಿವಸ 65 ದಿವಸ ಒಂದು ಸಿನಿಮಾ ಮುಗಿಸೋರು. ವರ್ಷದಲ್ಲಿ ಒಂದು ಸಿನಿಮಾ ಆದರೂ ದರ್ಶನ್ ಅವ್ರದ್ದು ಹೊರಗಡೆ ಬರುತ್ತೆ. ಸರಿನ್ರಾ? ಅವ್ರನ್ನ ಹಾಕಿರೋ ಯಾವುದೇ ನಿರ್ಮಾಪಕ ಇಲ್ಲಿವರೆಗೆ ಅದು ರೆಕಾರ್ಡ್, ಯಾವುದೇ ನಿರ್ಮಾಪಕ ಅವರಿಗೆ ಕೈ ಕಚ್ಚಿಲ್ಲ. ನಿಮ್ಮ ಅನಿಸಿಕೆನೂ ಆದಷ್ಟು ಬೇಗ ಬರಲಿ, ಒಳ್ಳೊಳ್ಳೆ ಚಲನಚಿತ್ರಗಳು ಖಂಡಿತ ಕೊಡಲಿ, ಅವ್ರು ಕೊಡಲಿ. ನಾವು ಮಾಡಿದ್ದೀವಿ, ಜನ ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮ್ಮ ಮುಂದಿನ ತಲೆಮಾರಿಗೆ ನಾವು ಪ್ರೀತಿಯಿಂದ ಸ್ವಾಗತಿಸಬೇಕು, ಅವ್ರನ್ನ ಪ್ರೋತ್ಸಾಹಿಸಬೇಕು. ಯಾರೇ ಇರಲಿ, ನಾ ಎಲ್ಲರಿಗೂ ಪ್ರೋತ್ಸಾಹ. ದರ್ಶನ್ ಕಾನೂನು ಹೋರಾಟದಿಂದ ಸರ್, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಎದ್ದೇಳ್ತಾ ಇದೆ, ಶಾಂತಿ ಕಾಂತಿ ಫಿಲ್ಮ್ ಮತ್ತೊಮ್ಮೆ ರಿಲೀಸ್ ಆಗಬೇಕು ಅಂತ. ನೀವು ಕಲಾವಿದರಿದ್ದೀರಾ, ಅದ್ರ ಬಗ್ಗೆ ಒಂದು ಅನಿಸಿಕೆ? ರವಿಚಂದ್ರನ್ ಅವರು ಮತ್ತೆ ಪುಡ್ದೆ ಹೇಳ್ಬೇಕು, ಒಳ್ಳೇದಾಗಬೇಕು, ಅವ್ರಿಗೆ ಒಳ್ಳೇದಾಗಲಿ. ಅಲ್ಲ, ನಮ್ಮ ಕನ್ನಡ ಅಭಿಮಾನಿಗಳಿಗೆ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅಭಿಮಾನದಿಂದ ಕನ್ನಡ ಚಿತ್ರರಂಗನ